ಪದಪಯಣ ಗಾನ ಸಿಂಚನ. ಜನಜೀವನದ ನಿತ್ಯಗಾಥೆಯ ಸಂಗೀತ ನಮ್ಮ ನೆನಪುಗಳ ಭಾಗ. ಅಜ್ಜ ಅಜ್ಜಿ ಹೇಳಿದ ಕಥೆಯ ಜೊತೆ ನಮ್ಮ ಬಾಲ್ಯದ ದಿನಗಳಲ್ಲಿ ನಮ್ಮಲ್ಲಿ ಬೆರೆತ ಪದಲಾಸ್ಯ. ಇದನ್ನ ಯಾರೂ ನಮಗೆ ಹೇಳ್ಕೊಟ್ಟಿಲ್ಲ, ಆದರೂ ಕಲ್ತಿದ್ದೀವಿ. ಇದನ್ನ ಯಾರೂ ಹಾಡು ಅಂತ ಬಲ್ವಂತ ಮಾಡಿಲ್ಲ, ಆದರೂ ಹಾಡ್ತೀವಿ. ಇಂದು ಆ ನೆನಪುಗಳ ಸಂವಹನವನ್ನು ನಿಮ್ಮ ಮುಂದೆ ಸ್ವರ ಲಯಗಳ ಜೊತೆ ತರುವ ಈ ಒಂದು ಪ್ರಯತ್ನವೇ ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ನಮ್ಮ ತ್ರಿವಳಿ ರತ್ನಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವಂತಹ ಸಮಯ. ಸ್ವಾಗತ ಸುಸ್ವಾಗತ. ಪಿಂಕ್ ಅಂಡ್ ವೈಟ್ ಅಲ್ಲಿ ಬಹಳ ಚಂದವಾಗಿ ಕಾಣಿಸ್ತಿರುವಂತಹ ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ಅರ್ಚನಾ ಉಡುಪ ಮ್ಯಾಮ್, ವೆಲ್ಕಮ್. ಓಕೆ, ಮೆನ್ ಇನ್ ಬ್ಲ್ಯಾಕ್ ಅಂತ ಇನ್ನಿಬ್ಬರು ನಮ್ಮ ತೀರ್ಪುಗಾರರು ಸಕ್ಕದಾಗಿ ಕಾಣಿಸ್ತಾ ಇದ್ದಾರೆ. ವೇಮ್ಗಲ್ ಸರ್, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆ ಕಡುಬಗೆರೆ ಮುನಿರಾಜು ಸರ್, ನಮಸ್ಕಾರ, ಸ್ವಾಗತ. ನಮ್ಮ ವಾದ್ಯ ಮಾಂತ್ರಿಕರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವಂತಹ ಸಮಯ. ಜೋರಾದ ಚಪ್ಪಾಳೆ ಬರಲಿ. ಮಾರುತಿ ಪ್ರಸಾದ್ ಆನ್ ತಬಲಾ, ಶಿಮಾಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್ಸ್, ಗಣೇಶ್ ಆನ್ ಫ್ಲೂಟ್, ಕಿರಣ್ ಆನ್ ಕೀಬೋರ್ಡ್. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮದ ಈ ಸಂಚಿಕೆಯ ಮೊದಲನೆಯ ಸ್ಪರ್ಧಿ ಓ ಬಾರಯ್ಯ ಅನ್ನೋ ತತ್ವ ಪದವನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ನಾಗರಾಜ್ ತೋಮ್ರಿರವರು. ಬೋಲೋ ಪಂಡರಿನಾಥ್ ಮಹಾರಾಜ್ ಕಿ ಜೈ. ಹೃದಯಾಲಯಕ್ಕೆ ಓ ಬಾರಯ್ಯ, ಎನ್ನಯ ಹೃದಯಾಲಯಕ್ಕೆ ಎನ್ನೊಳಗೆ ನಲಿಸುವ ಅಖಂಡ ಬೆಳಕೆ, ಅಖಂಡ ಬೆಳಕೆ, ಅಖಂಡ ಬೆಳಕೆ. ಓ ಬಾರಯ್ಯ, ಎನ್ನಯ ಹೃದಯಾಲಯಕ್ಕೆ. ಕೆಸರಲ್ಲಿ ಬಿದ್ದ ಪಶುವಿನಂತೆ ಕಾಲ ಕಳೆಯುತ್ತಿರುವೆ, ಮನ ಬಂದಂತೆ ಬಯಕೆಯು ಬಯಸಿ ಬಂದಿಯಾಗುತ್ತಿರುವೆ. ಕೆಸರಲ್ಲಿ ಬಿದ್ದ ಪಶುವಿನಂತೆ ಕಾಲ ಕಳೆಯುತ್ತಿರುವೆ, ಮನ ಬಂದಂತೆ ಬಯಕೆಯು ಬಯಸಿ ಬಂದಿಯಾಗುತ್ತಿರುವೆ. ಹಿಂಡ ನಗಲಿದ ಆನೆಯಂತೆ ಕಳವಳಿಸುತ್ತಲಿರುವೆ, ಹಿಂಡ ನಗಲಿದ ಆನೆಯಂತೆ ಕಳವಳಿಸುತ್ತಲಿರುವೆ. ದಾರಿ ಕಾಣದೆ ಅಂಧಕನಂತೆ ಪರಿತಪಿಸುತ್ತಲಿರುವೆ, ದಾರಿ ಕಾಣದೆ ಅಂಧಕನಂತೆ ಪರಿತಪಿಸುತ್ತಲಿರುವೆ. ಓ ಬಾರಯ್ಯ, ಎನ್ನಯ ಹೃದಯಾಲಯಕ್ಕೆ. ಓ ಬಾರಯ್ಯ, ಎನ್ನಯ ಹೃದಯಾಲಯಕ್ಕೆ. ಕರುವು ನಾನು ಉಣಿಸೋ ಅಮೃತವನ್ನು, ದೇಹ ನೀನು ದೇಹಿ ನಾನು ಉತ್ತರಿಸೆನ್ನ
ಬಾಳನು. ಗೋವು ನೀನು ಕರುವು ನಾನು ಉಣಿಸೋ ಅಮೃತವನ್ನು. ದೇಹ ನೀನು ದೇಹಿ ನಾನು ಉದ್ಧರಿಸೆನ್ನ ಬಾಳನು. ಜ್ಞಾನಿ ನೀನು ಅಜ್ಞೆ ನಾನು ಬಿಡದೆ ನೀಡು ಅರಿವನು. ಜ್ಞಾನಿ ನೀನು ಅಜ್ಞೆ ನಾನು ಬಿಡದೆ ನೀಡು ಅರಿವನು. ಧರ್ಮಿ ನೀನು ಕರ್ಮಿ ನಾನು ಪರಿಹರಿಸೋ ಪಾಪವನು. ಧರ್ಮಿ ನೀನು ಕರ್ಮಿ ನಾನು ಪರಿಹರಿಸು ಪಾಪವನು. ಓ ಬಾರಯ್ಯ ಎನ್ನಯ ಹೃದಯಾಲಯಕ್ಕೆ. ಓ ಬಾರಯ್ಯ ಎನ್ನಯ ಹೃದಯಾಲಯಕ್ಕೆ. ಮತಿಯು ನೀನೇ ಎನಗೆ ಸತತ ಸಲಹಯ್ಯ. ಭವದಲ್ಲಿ ಸಿಲುಕಿ ಬಳಲುತ್ತಲಿರುವೆ ಕರುಣೆಯ ತೋರಯ್ಯ. ಗತಿಯು ಮತಿಯು ನೀನೇ ಎನಗೆ ಸತತ ಸಲಹಯ್ಯ. ಭವದಲ್ಲಿ ಸಿಲುಕಿ ಬಳಲುತ್ತಲಿರುವೆ ಕರುಣೆಯ ತೋರಯ್ಯ. ಮರಿವಿನಿಂದ ಮಾಡಿದ ತಪ್ಪನು ಅರಿವಿನಿಂದ ನಿವಾರಿಸಯ್ಯ. ಮರಿವಿನಿಂದ ಮಾಡಿದ ತಪ್ಪನು ಅರಿವಿನಿಂದ ನಿವಾರಿಸಯ್ಯ. ಉರಿ ಬರಲಿ ಸಿರಿ ಬರಲಿ ಒಂದೇ ಮನವು ನೀಡಯ್ಯ. ಉರಿ ಬರಲಿ ಸಿರಿ ಬರಲಿ ಒಂದೇ ಮನವು ನೀಡಯ್ಯ. ಓ ಬಾರಯ್ಯ ಎನ್ನಯ ಹೃದಯಾಲಯಕ್ಕೆ. ಓ ಬಾರಯ್ಯ ಎನ್ನಯ ಹೃದಯಾಲಯಕ್ಕೆ. ಎನ್ನೊಳಗೆ ನಲಿಸುವ ಅಖಂಡ ಬೆಳಕಿ. ಅಖಂಡ ಬೆಳಕಿ ಅಖಂಡ ಬೆಳಕಿ ಅಖಂಡ ಬೆಳಕಿ ಅಖಂಡ ಬೆಳಕಿ. ನಾಗರಾಜ್ ತೋಮ್ರಿ ಅವರೇ, ಚೆನ್ನಾಗಿ ಕಾಣಿಸ್ತಿದ್ದೀರಿ. ಆಸ್ ಯೂಶುವಲ್ ನಾನು ನಿಮ್ಗೆ ಹೇಳಲೇಬೇಕಿಲ್ಲ, ನೀವು ಏನು ವೇಷಭೂಷಣ ಹಾಕೊಂಡು ಚೆಂದ ಕಾಣಿಸ್ತೀರಿ, ಫುಲ್ ಕಲರ್ಫುಲ್ ಆಗಿ ಸ್ಟೇಜ್ ಮೇಲೆ. ಓಕೆ, ಈ ಒಂದು ಗೀತೆ ನಮ್ಮ ತೀರ್ಪುಗಾರರಿಗೆ ಹೇಗನ್ನಿಸ್ತು ಅಂತ ಕೇಳೋಣ. ಅರ್ಚನಾ ಮ್ಯಾಮ್, ನಿಮ್ಮ ಕಂಚಿನ ಕಂಠದಲ್ಲಿ ಈ ಥರದ ಇಷ್ಟೊಂದು ಸಾಫ್ಟ್ ಆಗಿರುವಂತಹ ಧ್ವನಿ ಕೂಡ ಅಡಗಿದೆ ಅಂತ ಇವತ್ತೇ ನಮಗೆ ಗೊತ್ತಾಗಿತ್ತು. ಅದ್ಭುತವಾಗಿ ಹಾಡಿದ್ರಿ ತುಂಬ. ಒಂದು ರೀತಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತು ನಿಮ್ಮ ಹಾಡು. ಆ ಕಾಂಪೋಸಿಷನ್ ಕೂಡ ತುಂಬ ಚೆನ್ನಾಗಿದೆ. ಕೆಸರಲ್ಲಿ ಬಿದ್ದ ಪಶುವಿನಂತೆ ಕಾಲ ಕಳೆಯುತ್ತಿರುವೆ. ಮನ ಬಂದಂತೆ ಬಯಕೆಯು ಬಯಸಿ ಬಂದಿಯಾಗುತ್ತಿರುವೆ. ಏನೋ ಒಂದು ರೀತಿ ಸುಖ, ನೆಮ್ಮದಿ, ಶಾಂತಿ ಎಲ್ಲವೂ ಬಂದು ವೇದಿಕೆ ಮೇಲೆ ಈ ಸೆಟ್ಟಲ್ಲೆಲ್ಲ ನೆಲೆಸ್ಬಿಡ್ತು ಈ ಹಾಡಿನಿಂದ. ಚರಣದಲ್ಲಿ ಮಾತ್ರ ಸ್ವಲ್ಪ ಓಡ್ತಾ ಇದ್ರಿ, ತಾಳ ಓಡ್ತಾ ಇದ್ರಿ, ಅದ್ರ ಕಡೆ ಒಂಚೂರು ಗಮನ ಕೊಡಿ. ಮಿಕ್ಕಿದ್ದೆಲ್ಲವೂ ಅದ್ಭುತವಾಗಿತ್ತು. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್, ನೀವು ಯಾವುದೇ ವೇಷಭೂಷಣ ತೊಟ್ಟು ತುಂಬ ಸುಂದರವಾಗಿ ಕಾಣ್ತೀರಾ. ಒಂದೊಂದು ಹಾಡಿಗೂ ಒಂದೊಂದು ರೀತಿ ವೇಷಭೂಷಣ ಕೊಡ್ತೀರಾ. ನೀವು ಪ್ರಸ್ತುತಪಡಿಸುವ ಈ ಹಾಡು ಜ್ಞಾನದ ಬೆಳಕು ಸದಾ ಎಲ್ಲರಿಗೂ ಇರಲಿ, ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಅದು ಆಗಲಿ ಅಂತ ಒಂದು ಆರೈಕೆಯನ್ನು ನೀವು ಈ ವೇದಿಕೆ ಮೇಲೆ ಮಾಡಿಕೊಟ್ಟಿದ್ದೀರಿ. ಒಳ್ಳೆಯ ಹಾಡು. ನನಗೂ ಮೇಡಮ್ ಹೇಳಿದಾಗ ಅನ್ನಿಸ್ತು, ನಿಮ್ಮದು ಗೀಗಿ ಪದ ಲಾವಣಿ ಹಾಡಿದಾಗ ಎಂಥ ಕಂಚಿನ ಕಂಠ ಅಂದರೆ ನೀವು ಅಷ್ಟೇ ಸಾಫ್ಟಾಗಿ ನೀವು ಹಾಡಬಲ್ರಿ ಅಂತೇಳಿ ನೀವು ಸಮರ್ಥಿಸ್ಕೊಂಡ್ರಿ ಇವತ್ತು. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜ ಸರ್, ಒಬ್ಬ ಗಾಯಕನಲ್ಲಿ ಏನೇನೆಲ್ಲ ಇರ್ಬೋದು ಅನ್ನೋದಕ್ಕೆ ನೀವು ಬೆಸ್ಟ್ ಎಕ್ಸಾಂಪಲ್ ಅಲ್ವಾ. ಮೂಲ ಜನಪದ ಹಾಡೋರು ಈ ಥರದ್ದು ಹಾಡ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಆದರೆ ಐ ಪಿಚ್ಗೆ ಹೋದಾಗ ಮತ್ತೆ ತೋಮ್ರಿ ಅವ್ರು ಕಾಣಿಸ್ಕೊಳ್ತಾ ಇದ್ರು ನನಗೆ ಅಲ್ಲಲ್ಲೇ. ನಿಮ್ಮ ತನಾನೇ ಇಟ್ಕೊಂಡು ಅದನ್ನು ಮಧುರವಾಗಿ ಹಾಡೋದಿದೆಯಲ್ಲ, ಅದು ಎಕ್ಸಲೆಂಟ್, ಅದು ಅದ್ಭುತ, ಚೆನ್ನಾಗಿ ಅನಿಸ್ತು. ಮೇಡಮ್ ಹೇಳಿದಾಗೆ ಸ್ವಲ್ಪ ತಾಳ, ಬಟ್ ಸಾಹಿತ್ಯ ಅಂತವ್ರು ಏನು ಸಾಹಿತ್ಯ ಇದೆ ಇದು. ಏನು ಹಾಡುಗಳಿಗೆ ನಮ್ಮ ಕನ್ನಡ ನಾಡಲ್ಲಿ ಹಾಡುಗಳಿಗೆ ಬರವೇ ಇಲ್ಲ ಅನ್ನೋ ಥರ ಅನಿಸುತ್ತೆ ಅಲ್ವಾ. ಎಷ್ಟು ಕೆದಕಿದ್ರು ಸಿಗ್ತಾನೆ ಇರುತ್ತೆ. ಹಾಡಬೇಕಷ್ಟೆ ಅಲ್ವಾ, ಕೇಳಬೇಕಷ್ಟೆ. ಕೇಳಿದ್ದನ್ನೇ ಕೇಳೋದ್ರೂ ಹೊಸದು ಕೇಳ್ತಾಯಿದ್ರೆ ಇದೆಲ್ಲ ಅದ್ಭುತವಾದ ಸಾಹಿತ್ಯ, ಇದೆಲ್ಲ ಉಳ್ಕೊಳ್ಬೇಕು. ಬಹುಶಃ ನಿಮ್ಮಂಥ ಗಾಯಕರಿಂದ ಅದೆಲ್ಲ ಉಳಿಲಿ,
ಈ ನಾಡಿನ ಪರಂಪರೆ, ಸಂಗೀತ ಪರಂಪರೆ ಇನ್ನೂ ಹೆಚ್ಚಲಿ ಅಂತ ನಾನಾದರೂ ಭಾವಿಸ್ತೇನೆ. ಭಾಳ ಅದ್ಭುತವಾದ ಗೀತೆ, ನನಗೆ ತುಂಬ ಇಷ್ಟ ಆಯಿತು ಈ ಹಾಡು. ಧನ್ಯವಾದಗಳು ತೊಂದ್ರೆ ಅವರು. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಓಕೆ ತೊಂಬ್ರಿ ಅವರೇ, ಥ್ಯಾಂಕ್ ಯು. ಇದೇ ರೀತಿ ವಿಭಿನ್ನವಾದಂತಹ ಕಲರ್ಫುಲ್ ಆದಂತಹ ವೇಷಭೂಷಣವನ್ನು ತೊಟ್ಟು ಈ ವೇದಿಕೆ ಮೇಲೆ ಬನ್ನಿ, ಅಷ್ಟೇ ಕಲರ್ಫುಲ್ ಆಗಿ ಹಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಸರಿ ಮೇಡಮ್. ಹೋದೆಯ ತಂಗಿ ಕಣ್ಣೀರ ಸುರಿಸುತ್ತಾ ಈ ಒಂದು ಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಕೆಸ್ತೂರ್ ಗೋವಿಂದರಾಜು ಆನ್ ಸ್ಟೇಜ್ ಪ್ಲೀಸ್. ಅಕ್ಕರೆ ತಂಗಿಯ ತೊಟ್ಟಿಲಲ್ಲಿ ತೂಗಿ ಮುದ್ದಾಗಿ ಬೆಳೆಸಿದ್ದೆ ತಾಯಿ ಇಲ್ಲದ ತಬ್ಬಲಿಯಣ್ಣನಿಗೆ ತಾಯಂತೆ ನೀನಿದ್ದೆ ತಬ್ಬಲಿಯಣ್ಣನ ಒಬ್ಬನೇ ಮಾಡಿ ತೆರೆಯ ಮರೆಯಾದೆ ತಂಗಿ ತೆರೆಯ ಮರೆಯಾದೆ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತಾ ಹೋಗುವೆಯ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತಾ ಹೋಗುವೆಯ ಗಂಡನ ಮನೆಯ ಬಾಳನ್ನು ಬೆಳಗಲು ಹೋಗುವೆಯ ನೀ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತಾ ಹೋಗುವೆಯ ಮಾವರ ಸೇವೆಯ ಮಾಡಿ ಅಕ್ಕರೆ ಸೊಸೆಯಾಗೂ ನೀ ಭಾವಮೈದರ ಮಾತಿಗೆ ನೀನು ತಲೆಬಾಗಿ ಬಾಳು ಅತ್ತೆ ಮಾವರ ಸೇವೆಯ ಮಾಡಿ ಅಕ್ಕರೆ ಸೊಸೆಯಾಗೂ ನೀ ಭಾವಮೈದರ ಮಾತಿಗೆ ನೀನು ತಲೆಬಾಗಿ ಬಾಳು ಗಂಡನ ಪಾದವೇ ಸೌಭಾಗ್ಯವೆನುತ ನೀ ಸುಖದಿ ಬಾಳು ನಿನ್ನ ಗಂಡನ ಪಾದವೇ ಸೌಭಾಗ್ಯವೆನುತ ನೀ ಸುಖದಿ ಬಾಳು ತಂಗಿ ನೀ ಸುಖದಿ ಬಾಳು ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತಾ ಹೋಗುವೆಯ ತವರಿನ ಋಣವು ತೀರಿತು ಎಂದು ಕಳವಳ ಪಡಬೇಡ ನೀ ಒಂದೇ ಕರುಳಿನ ಕುಡಿಗಳು ನಾವು ಎಂದು ಮರಿಬೇಡ ತವರಿನ ಋಣವು ತೀರಿತು ಎಂದು ಕಳವಳ ಪಡಬೇಡ ನೀ ಒಂದೇ ಕರುಳಿನ ಕುಡಿಗಳು ನಾವು ಎಂದು ಮರಿಬೇಡ ಸತ್ತಾಗ ತಾಯಿಗೆ ಕೊಟ್ಟಂತ ಭಾಷೆಯ ಎಂದು ಮರಿಲಾರೆ ನಾ ಸತ್ತಾಗ ತಾಯಿಗೆ ಕೊಟ್ಟಂತ ಭಾಷೆಯ
ತಂಗಿ ಕೈಯ ಬಿಡಲಾರೆ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಗಂಡನ ಮನೆಯ ಬಾಳನ್ನು ಬೆಳಗಲು ಹೋಗುವೆಯ ನೀ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ನೀ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ತಂಗಿ ಗೋವಿಂದ ರಾಜು ಇವರು ಸ್ಯಾಡ್ ಸಾಂಗ್ ಏನಾದ್ರು ಹಾಡಿದ್ರೆ ಅದೇ ಮೋಡಲ್ ಇರ್ತಾರೆ 2 ದಿನ. ಇಲ್ಲ ಮೇಡಮ್, ಶೋರ ಆಯ್ತಾ? ಹೌ ಆರ್ ಯು ಮೇಡಮ್? ಹೌ ಆರ್ ಯು ಹಂಗಂದ್ರೆ ಹಂಗಂದ್ರೆ ಆರಾಮ? ಚೆನ್ನಾಗಿದ್ದೀರಾ? ಸಿಕ್ಕಾಪಟ್ಟೆ ಆರಾಮ. ಓಕೆ, ಈಗ ಆರಾಮಾಗಿದ್ದೀರಾ? ಅರ್ಚನಾ ಮ್ಯಾಮ್ ಧನ್ಯವಾದಗಳು. ಪರ್ಫೆಕ್ಟ್ ಸ್ಟುಡಿಯೋ ಸಿಂಗಿಂಗ್ ಅಂದರೆ ಇದು. ಅತ್ತೆ ಮಾವರ ಸೇವೆಯ ಮಾಡಿ ಅಕ್ಕರೆ ಸೊಸೆಯಾಗೂ ನೀ. ಎಲ್ಲಿ ಯಾವುದನ್ನ ಎಷ್ಟು ಕಂಟ್ರೋಲ್ ಮಾಡಬೇಕು, ಹೈ ಪಿಚ್ಚಿಗೆ ಹೋದಾಗ ಹೇಗೆ ಕಂಟ್ರೋಲ್ ಮಾಡಬೇಕು, ಪದಗಳನ್ನು ಹೇಗೆ ಎಲ್ಲಿ ಉಸಿರು ತಗೋಬೇಕು, ಪದಗಳನ್ನು ಹೇಗೆ ಉಚ್ಚಾರ ಮಾಡಬೇಕು, ಎಷ್ಟು ಚೆನ್ನಾಗಿ ಹಾಡಿದ್ರಿ. ಭಾವನೆಗಳಂತೂ ಬಿಡಿ ಗೋವಿಂದರಾಜು, ಎಕ್ಸ್ಪರ್ಟ್ ನೀವು. ಥ್ಯಾಂಕ್ ಯು. ಅದ್ಭುತವಾಗಿ ಹಾಡಿದ್ರಿ, ತುಂಬ ಖುಷಿಯಾಯಿತು. ಹೀಗೆ ಚೆನ್ನಾಗಿ ಹಾಡ್ತಾಯಿರಿ, ಇನ್ನೂ ಹೆಚ್ಚು ಹೆಚ್ಚು ಚಾಲೆಂಜಿಂಗ್ ಹಾಡುಗಳನ್ನ ತೊಗೊಂಡು ಹಾಡ್ತಾಯಿರಿ. ಭಾವನೆಗಳಂತೂ ನೀವು ಅದ್ಭುತವಾಗಿ ಕೊಡ್ತೀರಿ, ತುಂಬಿ 100ಗೆ 200% ತುಂಬಿ ಕೊಡ್ತೀರಿ ಭಾವನೆಗಳು. ಆಮೇಲೆ ಈ ಹಾಡಲ್ಲಿ ಚರಣದಲ್ಲಿ ಒಂದು ಸಂಗತಿ ಮಾಡ್ತಾಯಿದ್ರಿ ನೀವು. ಆ ಸಂಗತಿಯನ್ನು ಮುಗಿಸಿ ಮತ್ತೆ ಆ 3ನೇ ಲೈನ್ ತಗೊಳ್ಳುವಾಗ ಎಷ್ಟು ಪರ್ಫೆಕ್ಷನಲ್ಲಿ ತಗೊಂಡ್ರಿ. ಆ ಸಂಗತಿನ ಎಷ್ಟು ಕ್ರಿಸ್ಪಾಗಿ ಹಾಡಿ, ಅದೊಂದು ಸಲ ಹಾಡಿ ಚರಣ 2ನೇ ಲೈನಲ್ಲಿ ಹಾಡ್ಬಿಟ್ಟು ಮತ್ತೆ ತಗೋತಿರಲ್ಲ, ಅದು ಶ್ರುತಿ ಕೊಡಿ, ಕೀಬೋರ್ಡ್ ಒಂಚೂರು ಕೊಡಿ. ಅತ್ತೆ ಮಾವರ ಸೇವೆಯ ಮಾಡಿ ಅಕ್ಕರೆ ಸೊಸೆಯಾಗೂ ನೀ. ಭಾವ ಮೈದರ ಮಾತಿಗೆ ನೀನು ತಲೆಬಾಗಿ ಬಾಳು. ನನ್ನ ಪಾದವೇ ಸೌಭಾಗ್ಯವೆನ್ನುತ್ತ ನೀ ಸುಖದಿ ಬಾಳು. ಅದೇ ತಾನ ಅಂದ್ಬಿಟ್ಟು ತಕ್ಷಣ ತಗೋತಿರಲ್ಲ, ಅದು ಎಷ್ಟು ಸೊಗಸಾಗಿ ಹಾಡಿದ್ರಿ. ವೆರಿ ಗುಡ್ ಗೋವಿಂದರಾಜು, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ನಾನು ಏನಾದರೂ ತಪ್ಪಿರುತ್ತೇನೋ, ಹುಡುಕನೇನೋ ಅಂತ ನೋಡ್ತಾ ಇದ್ದೆ. ಹೋಗುವೆಯ ಅಂದ್ಬಿಡ್ತಾರೇನೋ, ಹೋಗುವೆಯ, ಅದು ಚೆನ್ನಾಗಿ ಹಾಡಿದ್ರಿ ಅಲ್ವಾ? ಇಲ್ಲ ಸರ್, ಅದನ್ನೇ ನೆನ್ಪಿಟ್ಕೊಂಡೇ ಬಂದೆ ನಾನು. ಹಕಾರ ಅದೆಲ್ಲ ಗಮನ ಹರಿಸ್ತಾ ಇದ್ದೀರಿ. ಅದೇ ಬೆಳವಣಿಗೆ ಅನ್ನೋದು. ಅದಕ್ಕೆ ಅಲ್ವಾ ಮೇಡಮ್ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದು? ಹಾಂ ಸರ್, ಹಿಂದಿನ ಎಪಿಸೋಡಲ್ಲೆಲ್ಲ ತಪ್ಪು ಮಾಡಿದ್ವಲ್ಲ, ಅದಕ್ಕೆ ತುಂಬಾ ಬೇಜಾರಾಗಿತ್ತು ಸರ್. ಯಾಕಂದರೆ ಮೇಡಮ್ ಅಷ್ಟು ಚೆನ್ನಾಗಿ ನನ್ನ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ತುಂಬ ಮನಸ್ಸಿಗೆ ಬೇಜಾರಾಗಿತ್ತು. ಎಷ್ಟು ಒಳ್ಳೆ ಬೆಳವಣಿಗೆ ಇದೆಲ್ಲ. ಥ್ಯಾಂಕ್ ಯು ಸರ್. ತುಂಬ ಒಳ್ಳೆ ಬೆಳವಣಿಗೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೇಮ್ಗಲ್ ಸರ್, 50 ವರ್ಷ ಹಿಂದೆ ಕರ್ಕೊಂಡು ಹೋಗ್ಬಿಟ್ರಿ ನೀವು. ಯಾಕಂದರೆ ಹಳ್ಳಿ ಕಡೆ ಹೆಣ್ಮಕ್ಳನ್ನ ಕೊಟ್ಟು ಮದುವೆ ಮಾಡಿದಾಗ ಒಂದು ಸಂಪ್ರದಾಯ ಇತ್ತು. ಅಂದರೆ ಮದುವೆ ಆಗಿ ಎಲ್ಲ ಆಗುತ್ತೆ, ಆಮೇಲೆ ಅವ್ರು ಕಳಿಸ್ಕೊಡ್ಬೇಕಾದ್ರೆ ತಾಯಿ ಅಥವಾ ಚಿಕ್ಕಮ್ಮ ಈ ವೀಳ್ಯದೆಲೆ ಇಟ್ಕೊಳ್ತಾರೆ, ವೀಳ್ಯದೆಲೆ ಅಡಿಕೆ ಇಟ್ಕೊಳ್ತಾರೆ. ಆಮೇಲೆ ಪ್ರತಿ ಮನೆಗೂ ಆ ಮನೆಗೆ ಹೋಗಿಬಿಟ್ಟು ಒಂದು 2 ವೀಳ್ಯದೆಲೆ ಅಡಿಕೆ ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ. ಈ ಕಡೆನೂ ಒಳ್ಳೋದು, ಆ ಕಡೆನೂ ಒಳ್ಳೋದೆ. ಭಾವನೆಗಳು ನೋಡಿ ಹೆಂಗಿರ್ತಾಯಿತ್ತು ಅಂದರೆ ಬೇರೆ ಊರಿಗೆ ಮದುವೆ ಮಾಡಿ ಕೊಡ್ತಾಯಿದ್ವಿ ಅಂತ ಹೇಳೋವಾಗ ಹೋಗಬೇಕಾದ್ರೆ ಆ ಒಂದು ಭಾವನೆಗಳು ಎಷ್ಟು ರೀತಿ ಬರ್ತಾಯಿತ್ತಂದರೆ, ಆಶೀರ್ವಾದ ಮಾಡಿ ಕಡೆಯವರೆಗೂ ಊರಿಂದ ಹೊರಗಡೆ ಹೋಗಿ ಕಳಿಸ್ಕೊಡೋವರೆಗೂ ಎಲ್ಲರೂ ಕಣ್ಣಲ್ಲಿ ನೀರಾಗ್ತದೆ. ಅಂದರೆ ನಮ್ಮೂರು ಹೆಣ್ಣು ಮಗು ಅಂತೂ ಇವತ್ತು ಬೇರೆ ಊರಿಗೆ ನಾವು ಕಳಿಸ್ಕೊಡ್ತಾಯಿದ್ವಿ ಅಂತೇಳಿ ಶುಭ ಹಾರೈಸಿ ಕಳಿಸ್ತಾಯಿದ್ರು. ಅದೇ ಅರ್ಥ ನಿಮ್ಮ ಹಾಡಲ್ಲಿ ಇದು. ತವರಿರನು ನಾವು ತೀರಿತು ಎಂದು ಕಳವಳ ಪಡಬೇಡ ನೀ.
ನಿಮ್ಮ ಹಾಡಲ್ಲಿ ನಿಮ್ಮ ಭಾವನೆಗಳಿಗೆ ಸರಿ ಹೊಂದತಕ್ಕಂಥ ಹಾಡು ನನಗೆ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತು. 50 ವರ್ಷ ಹಿಂದೆ ಕರ್ಕೊಂಡು ಹೋಯ್ತು ನಮ್ಮ ಅಕ್ಕ ಅಥವಾ ನಮ್ಮ ಚಿಕ್ಕಮ್ಮ ಇವರೆಲ್ಲನೂ. ಆಗ ಯಾವ ರೀತಿ ಅದನ್ನು ಊರಿಂದ ಕಳಿಸ್ಕೊಡ್ತಾಯಿದ್ರು ಮತ್ತು ಯಾವ ರೀತಿ ಕಣ್ಣೀರು ಆಗ್ತಾಯಿದ್ರು ಆಗಂತ ಭಾವನೆ ತಾನಾಗೇ ಹುಟ್ಟುಬಿಡೋದು. ಅದು ನೆನಪು ಬಂತು. ಒಳ್ಳೆ ಗೀತೆ. ಇನ್ನೆಲ್ಲ ಕಾಮೆಂಟ್ಸು ಮೇಡಮ್ ಹೇಳಿದ್ದಾರೆ. ಒಳ್ಳೇದಾಗ್ಲಪ್ಪ ನಿಮಗೆ. ಥ್ಯಾಂಕ್ ಯು. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು. ಹಸಿರು ಕಡ್ಡಿಯ ಸೀರೆ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ವೈಷ್ಣವಿ ಗೂಳಿ. ಹಸಿರು ಕಡ್ಡಿಯ ಸೀರೆ ಟೋಪ ಮುಸ್ಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ಕೂಡಂಗಾಗೈತ್ರಿ. ಹಸಿರು ಕಡ್ಡಿಯ ಸೀರೆ ಟೋಪ ಮುಸ್ಕು ಮ್ಯಾಲ ಮಾಡಿ, ಹಸಿರು ಕಡ್ಡಿಯ ಸೀರೆ ಟೋಪ ಮುಸ್ಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ಕೂಡಂಗಾಗೈತ್ರಿ. ಬಿಸಿಲಿಗೆ ಬೆನ್ನ ಮಾಡಿ ಕೂಡಂಗಾಗೈತ್ರಿ. ಹಸಿರು ಕಡ್ಡಿಯ ಸೀರೆ ಟೋಪ ಮುಸ್ಕು ಮ್ಯಾಲ ಮಾಡಿ, ಹಸಿರು ಕಡ್ಡಿಯ ಸೀರೆ ಟೋಪ ಮುಸ್ಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ಕೂಡಂಗಾಗೈತ್ರಿ. ಬಾಲನ ಭವಕ್ಕಾಗಿ ಬಯಸಂಗಾಗೈತ್ರಿ. ಹರಕಲು ಮುರಕಲು ಕರ್ಚಿಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ, ಹರಕಲು ಮುರಕಲು ಕರ್ಚಿಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಹೊಂಗೆ ನೆರಳಲ್ಲಿ ಕುಂತ್ಕೊಂಡು ತಿನ್ನಂಗಾಗೈತ್ರಿ. ಹೊಂಗೆ ನೆರಳಲ್ಲಿ ಕುಂತ್ಕೊಂಡು ತಿನ್ನಂಗಾಗೈತ್ರಿ. ಬಾಲನ ಭವಕ್ಕಾಗಿ ಬಯಸಂಗಾಗೈತ್ರಿ. ಕಂದಾನ ಬಯಕೆಗಾಗಿ ಬಯಸಂಗಾಗೈತ್ರಿ. ತಿಂಗಳೆರಡು ತುಂಬಿ ಹೋದ್ರ ಕಂದ ಮಡಿಲಲ್ಲಿ ಮೂಡಿ ಬಂತ, ತಿಂಗಳೆರಡು ತುಂಬಿ ಹೋತ ಕಂದ ಮಡಿಲಲ್ಲಿ ಮೂಡಿ ಬಂತ. ಮಿಡಿಯ ಮಾವಿನಕಾಯಿಯ ಜೀವ ಬಯಸೈತ್ರಿ. ಮಿಡಿಯ ಮಾವಿನಕಾಯಿಯ ಜೀವ ಬಯಸೈತ್ರಿ. ಬಾಲನ ಭವಕ್ಕಾಗಿ ಬಯಸಂಗಾಗೈತ್ರಿ. ಕಂದಾನ ಬಯಕೆಗಾಗಿ ಬಯಸಂಗಾಗೈತ್ರಿ. ಹಸಿರು ಕಡ್ಡಿಯ ಸೀರೆ ಟೋಪ ಮುಸುಕು ಮ್ಯಾಲ ಮಾಡಿ, ಹಸಿರು ಕಡ್ಡಿಯ ಸೀರೆ ಟೋಪ ಮುಸುಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ಕೂಡಂಗಾಗೈತ್ರಿ. ಬಾಲನ ಭವಕ್ಕಾಗಿ ಬಯಸಂಗಾಗೈತ್ರಿ. ಬಿಳಿಯ ಜ್ವಾಳದ ರೊಟ್ಟಿ ಎಳೆಯ ಚವಳಿಕಾಯಿ ಪಲ್ಲೆ, ಬಿಳಿಯ ಜ್ವಾಳದ ರೊಟ್ಟಿ ಎಳೆಯ ಚವಳಿಕಾಯಿ ಪಲ್ಲೆ ಮಾಳಿಗೆ ಮ್ಯಾಲ ಕುಂತ್ಕೊಂಡು ತಿನ್ನಂಗಾಗೈತ್ರಿ. ಮಾಳಿಗೆ ಮ್ಯಾಲ ಕುಂತ್ಕೊಂಡು ತಿನ್ನಂಗಾಗೈತ್ರಿ. ಬಾಲನ ಭವಕ್ಕಾಗಿ ಬಯಸಂಗಾಗೈತ್ರಿ. ಕಂದಾನ ಬಯಕೆಗಾಗಿ ಬಯಸಂಗಾಗೈತ್ರಿ. ಕುಂತರೆ ನಡು ನೋಯ್ತೈತ್ರಿ, ನಿಂತರೆ ಬೆನ್ನು ಬಿಗಿ ಆಗ್ತೈತ್ರಿ. ಕುಂತರೆ ನಡು ನೋಯ್ತೈತ್ರಿ, ನಿಂತರೆ ಬೆನ್ನು ಬಿಗಿ ಆಗ್ತೈತ್ರಿ. ತವರಿಗೆ ಹೋಗಿ ಕೂಡಂಗಾಗೈತ್ರಿ. ತವರಿಗೆ ಹೋಗಿ ಕೂಡಂಗಾಗೈತ್ರಿ. ಬಾಲನ ಭವಕ್ಕಾಗಿ ಬಯಸಂಗಾಗೈತ್ರಿ. ಕಂದಾನ ಬಯಕೆಗಾಗಿ ಬಯಸಂಗಾಗೈತ್ರಿ. ಹೂಗಾರನ ಮನೆಗೆ ಹೋಗಿ ಹೂವಿನ ದಂಡೆ ಹೆಣಸಿಕೊಂಡು, ಹೂಗಾರನ ಮನೆಗೆ ಹೋಗಿ ಹೂವಿನ ದಂಡೆ ಹೆಣಸಿಕೊಂಡು ಗಂಡನ ಪಕ್ಕದಲ್ಲಿ ಕುಂತ್ಕೊಂಡು
ಈ ಒಂದು ಹ್ಯಾಪಿ ಸಾಂಗ್ಗೆ ಹ್ಯಾಪಿ ಕಮೆಂಟ್ಸ್ ಬರುತ್ತಾ ನೋಡೋಣವಾ? ಅರ್ಚನಾ ಮ್ಯಾಮ್, ಎಷ್ಟು ಸುಂದರವಾದ ಅಪರೂಪದ ಹಾಡಿದು. ಹಸಿರು ಕಡ್ಡಿಯ ಸೀರೆ ಇದೇ ಐ ಥಿಂಕ್ ಜನಪದದ ವಿಶೇಷ ಅಂದರೆ ಪ್ರತಿಯೊಂದು ಸಣ್ಣದರಿಂದ ಹಿಡಿದು ಒಂದು ದೊಡ್ಡ ದೊಡ್ಡ ಸಂದರ್ಭ ಆಗಿರ್ಬೋದು, ಪ್ರತಿಯೊಂದು ಸಂದರ್ಭಕ್ಕೂ ಒಂದು ಹಾಡು ಇದ್ದೇ ಇರುತ್ತೆ. ನಾನು ಈ ಬಯಕೆ ಹಾಡು ಯಾವತ್ತೂ ಕೇಳೇ ಇರಲಿಲ್ಲ, ಇವತ್ತೇ ಕೇಳಿದ್ದು ಬಯಕೆಗೂ ಒಂದು ಹಾಡಿದೆ ಅಂತ. ಯಾಕೆ ಗೊತ್ತಾ, ನಿಮ್ಗೆ ಯಾವಾಗಲೂ ಬಯಕೆ. ಹೌದು, ನನಗೆ ಯಾವಾಗಲೂ ಏನಾದರೂ ತಿಂತಾ ಇರಬೇಕು ಅಂತ ಚಪ್ಪಲೆ ಆಗಿರುತ್ತೆ. ಎಷ್ಟು ಖುಷಿ ಗೊತ್ತಾ ಅದು ಹೇಳ್ಕೊಳಕ್ಕೆ ಮೇಡಮು. ನನಗೆ ಏನಾದರೂ ತಿನ್ಬೇಕು ಅನಿಸ್ತದ್ರೆ ತಿಂತಾ ಇರ್ತೀರಿ. ಅರಕಲು ಮುರಕಲು ಕರ್ಚಿಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ, ಈ ಥರ ಉಪ್ಪಿನಕಾಯಿ ತಿನ್ನಬೇಕು. ಅಲ್ಲ, ಫಾರ್ ದ ಫಸ್ಟ್ ಟೈಮ್ ನನಗೆ ಒಬ್ಬ ಪಾರ್ಟಿಸಿಪೆಂಟಿನ ಹಾಡು ಕೇಳಿ ಖುಷಿ ಆಗೋದ್ರ ಜೊತೆ ಹಸುವಾಗಕ್ಕೆ ಶುರು ಆಗಿದ್ದು. ತುಂಬ ಚೆನ್ನಾಗಿ ಹಾಡಿದೆ ಅಮ್ಮ. ಆ್ಯಂಡ್ ತುಂಬ ಖುಷಿ ಮುದ ಕೊಡ್ತು ಮನಸ್ಸಿಗೆ ಈ ಹಾಡು. ಹಸಿರು ಕಡ್ಡಿಯ ಸೀರೆ ಟೋಪ್ ಮುಸುಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ಕೂಡಂಗಾಗೈತ್ರಿ. ಚರಣದಲ್ಲಿ ವೆರಿ ಮೈನ್ಯೂಟ್ ಫೈನ್ ಟ್ಯೂನಿಂಗ್ ಬೇಕು, ಅದ್ರ ಕಡೆ ಗಮನ ಕೊಡು. ಅದರ್ವೈಸ್ ಸಣ್ಣ ಸಣ್ಣ ನೀನು ಮಾಡುವ ಸಂಗತಿಗಳು, ನೀನು ಸಂತೋಷದಿಂದ ಹಾಡೋವಂಥದ್ದು ಎಷ್ಟು ಚಂದ. ಆ ಸಾಹಿತ್ಯಕ್ಕೆ ತಕ್ಕ ಹಾಗೆ ಹಸಿರು ಕಡ್ಡಿ ಸೀರೆ ಬೇರೆ ಉಟ್ಕೊಂಡು ಬಂದಿದ್ದಾಳೆ. ಬಹಳ ಖುಷಿ ಆಯಿತು. ಆಡಿಯೋ ವಿಜುವಲ್ಲು ನೋಡಲಿಕ್ಕೂ ಚಂದ, ಹಾಡು ಕೇಳಲಿಕ್ಕೂ ಚಂದ. ಇವತ್ತು ನಾಲ್ಗೆಗೂ ರುಚಿ ಒಂಥರ ಕೊಟ್ಬಿಟ್ಲು ತನ್ನ ಹಾಡಿಂದ. ಗಾಡ್ ಬ್ಲೆಸ್ ಯು. ತುಂಬ ಚೆನ್ನಾಗಿತ್ತಮ್ಮ. ಥ್ಯಾಂಕ್ ಯು ಮ್ಯಾಮ್. ವೈಷ್ಣವಿರವರ ಒಳ್ಳೆ ಹಾಡಮ್ಮ ಇದು. ಯಾಕೆಂದರೆ 1ನೇ ತಿಂಗಳಿಂದ 9ನೇ ತಿಂಗಳವರೆಗೂ ಮತ್ತು ಕಂದ ತೊಟ್ಲಿಗೆ ಬರೋವರೆಗೂ ಎಂಥ ಅರ್ಥಗರ್ಭಿತವಾದ ಹಾಡು. ಇದೇ ರೀತಿ ಸಾಹಿತ್ಯದಲ್ಲಿ ನಮ್ಮ ಕೆ ಯುವರಾಜ್ ಒಂದು ಹಾಡು ಹೇಳ್ತಾಯಿದ್ರು, ಶಿವಮೊಗ್ಗದವರು. ಅದು ಬೈಕೆ ಹಾಡು ಮೇಡಮ್. 1ನೇ ತಿಂಗಳು ಏನೇನು ಬಯಸಳೆ ಏಗಿಳೆ ಗಿಳಿಯೇ, ಅಂಗಳದೊಳಗಿನ ಎಳೆ ಬಿಸಿಲಣ್ಣ ಏಗಿಳೆ ಗಿಳಿಯೇ. ಆ 1ನೇ ತಿಂಗಳಿಂದ 9ನೇ ತಿಂಗಳವರೆಗೂ ಇದೇ ಸಾಹಿತ್ಯ, ಇದೇ ಬೈಕೆಗಳೇ ಅದೂ. ಹಾಗಾಗಿ ತುಂಬ ಒಳ್ಳೆ ಗೀತೆ ಹಾಡಿದ್ರಿ. ಬಿಳಿಯ ಜ್ವಾಳದ ರೊಟ್ಟಿ ಎಳೆಯ ಚವಳಿಕಾಯಿ ಪಲ್ಯ ಮಾಳಿಗೆ ಮ್ಯಾಲ ಕುಂತ್ಕೊಂಡು ತಿನ್ನಂಗಾಗೈತ್ರಿ. ಇದು ಉತ್ತರ ಕರ್ನಾಟಕದ ಶೈಲಿ, ಅದು ಹಳೆ ಮೈಸೂರು ಭಾಗದ ಶೈಲಿ ಹಾಡು ಯುವರಾಜ್ ಆಡ್ತಕ್ಕಂಥದ್ದು. 2 ಹಾಡು ಅದ್ಭುತನೇ. ನಿಮ್ಮ ಹಾಡಿಗೊಂದು ಜೋರು ಚಪ್ಪಾಳೆಮ್ಮ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್, ತಾಯಿ ಆಗುವಂಥ ಸಂದರ್ಭ ಇದೆಯಲ್ಲ, ಹೆಣ್ಮಕ್ಳಿಗೆ ಅದೊಂದು ದೇವರು ಕೊಟ್ಟ ಅಪರೂಪ ವರ ಅದು. ತಾಯಿ ಆಗೋದೇ ಒಂದು ಅದ್ಭುತವಾದಂಥ ಆ ಜೀವನದ ಮೌಲ್ಯನೇ ಹೆಚ್ಚಿಬಿಡುತ್ತೆ. ಹೆಣ್ಣುಮಗು ತಾಯಿ ಆಗ್ತಿದ್ದಾಳೆ ಅಂದರೆ ಆ ಮೌಲ್ಯನೇ ಹೆಚ್ಚಾಗುತ್ತೆ. ತಾಯಿ ಆಗ್ತಿದ್ದಾಳೆ, ತಾಯಿ ದೇವರ ಸ್ವರೂಪ ಪಡ್ಕೊಳ್ಳೋದು ಅಲ್ಲಿ. ಯಾಕಂದ್ರೆ ಆಕೆಗೆ ಸೃಷ್ಟಿ ಮಾಡುವ ಶಕ್ತಿಯನ್ನು ಭಗವಂತ ಕೊಡ್ತಾನೆ, ಇನ್ನೊಂದು ಜೀವನ. ಭಾಳ ಚೆನ್ನಾಗಿ ಹಾಡಿದ್ರಿ. ಇದು ಹೇಳ್ದಂಗೆ ಸಾಹಿತ್ಯ ಹೀಗೆ ಆಡಬೇಕು ಅಂತೇನಿಲ್ಲ, ಅವ್ರವ್ರ ಬೈಕೆ ಏನೇನಿದೆ ಅವ್ರು ಹಾಡ್ತಾ ಹೋಗ್ಬೋದು ಅಷ್ಟೇ. ಇಲ್ಲ, ನಾ ಹೇಳೋದೇನೆಂದರೆ, 1 ತಿಂಗಳಿಗೆ ಒಂದೇನ ಬಯಸ್ಯಾಳೆ ಅಂಗೈಯಲುಪ್ಪ ಎಳಿ ಉಣಿಸಿ. 2 ತಿಂಗಳಿಗೆ 2 ಬಯಸ್ಯಾಳೆ. 2ನೇ ತಿಂಗಳಿಗೆ ಇನ್ನೇನೋ ಬಯಸ್ತಾಳೆ, 3ನೇ ತಿಂಗಳಿಗೆ ಇನ್ನೇನೋ ಬಯಸ್ತಾಳೆ. 9 ತಿಂಗಳಿಗೆ ಏನು ಗೊತ್ತಾ ಬಯಕೆ? ತವ್ರ ಮನೆಯಲ್ಲಿ ಗಂಡನ ಮನೆಯಿಂದ ಸೀಮಂತ ಮಾಡಿಸ್ಕೊಂಡು ನಾನು ತವ್ರ ಮನೆಗೆ ಹೋಗೋ ಬಯಕೆ ಹೇಳ್ತಾಳೆ. ಈ ಥರದ್ದೆಲ್ಲ ನಮ್ಮ ಜನಪದದಲ್ಲಿ ತುಂಬ ಚೆನ್ನಾಗಿದೆ. ಅದ್ಭುತವಾದ ಹಾಡು. ಹೇಗಿತ್ತು ಗೊತ್ತಾ ಈ ಹಾಡು? ಕರಡಿ ರಸಾಯನ ಥರ ಇತ್ತು. ಕರಡಿ ರಸಾಯನ ಗೊತ್ತಾ? ಕರಡಿ ಏನು ಮಾಡುತ್ತೆ ಗೊತ್ತಾ? ಕಾಡಲ್ಲಿ ಹೋಗಿ ಹಣ್ಣನ್ನೆಲ್ಲ ಹಲಸಿನ ಹಣ್ಣನ್ನು ಕಿತ್ಕೊಂಡ್ಬರುತ್ತೆ. ಅದ್ರ ಫೇವ್ರೇಟ್ ಫುಡ್ ಅದು ಜನಪದ. ಆ ಹಲಸಿನ ಹಣ್ಣನ್ನು ಕಿತ್ಕೊಂಬಂದು ಎಲ್ಲ ಗಬಗಬನ್ ತಿನ್ನಲ್ಲ, ಅದು ಒಂದು ಯಾವ್ದಾರು ಒಂದು ಎಲೆ ಹಾಕ್ಕೊಂಡು ಕೂತ್ಕೊಳ್ಳುತ್ತೆ, ಎಲ್ಲ ಹಾಕ್ಕೊಳ್ಳುತ್ತೆ. ಹಾಕ್ಬಿಟ್ಟು ಜೇನು ಕಿತ್ಕೊಂಬಂದು ಕರೆಕ್ಟಾಗಿ ಹಿಂಡುತ್ತೆ, ಹದವಾಗಿ ಬೆರೆಸುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ, ಜಾಸ್ತಿನೂ ಹಾಕಲ್ಲ ಕಮ್ಮಿನೂ ಹಾಕಲ್ಲ. ಅದು ತಿಂದು ಬಿಟ್ಟಿದ್ದು ಈ ಕಾಡಲ್ಲಿ ಏನಾದರೂ ಹೋಗಿ ಬರೋರಿಗೆ ಸಿಗುತ್ತಲ್ಲ, ಅದು ತಿಂದು ನೋಡ್ಬೇಕು ರುಚಿ. ಆ ರುಚಿ ಇತ್ತು ನೀನು ಹಾಡಲ್ಲಿ. ಒಳ್ಳೆದಾಗಲಿ. ಸೂಪರ್. ಥ್ಯಾಂಕ್ ಯು ವೈಷ್ಣವಿ. ಗುಡ್ ಲಕ್ಸ್ ನಿಮ್ಮ ಮುಂದಿನ ಎಪಿಸೋಡ್ಗೆ. ಕೊಡುವುದೇನೋ ಕೊಂಬುವುದೇನೋ ಒಲವು ಸ್ನೇಹ ಪ್ರೇಮ, ಈ ಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಕುಮಾರ್ ಬಡಿಗೇರ್ ಆನ್ ಸ್ಟೇಜ್ ಪ್ಲೀಸ್.
ಒಲವು ಸ್ನೇಹ ಪ್ರೇಮ ಆ ಆ ಆ ಆ ಕೊಡುವುದೇನೋ ಕೊಂಬುದೇನೋ ಒಲವು ಸ್ನೇಹ ಪ್ರೇಮ ಕೊಡುವುದೇನೋ ಕೊಂಬುದೇನೋ ಒಲವು ಸ್ನೇಹ ಪ್ರೇಮ ಹೊರಗೆ ಬರಿದು ಒಳಗೆ ಬಲಿದು ಹೊರಗೆ ಬರಿದು ಒಳಗೆ ಬರಿದು ಇದ್ದವರಿಗೆ ನೇಮ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ರವಿಯು ಶಶಿಯು ತಂಪು ಬೆಳಕು ಚಂದದ ಋತುಮಾನ ರವಿಯು ಶಶಿಯು ತಂಪು ಬೆಳಕು ಚಂದದ ಋತುಮಾನ ಒಲಿಸಿ ಒಲಿವ ನಲಿಸಿ ನಲಿವ ಒಲಿಸಿ ಒಲಿವ ನಲಿಸಿ ನಲಿವ ಜೀವ ದಿವ್ಯ ಗಾನ ಜೀವ ದಿವ್ಯ ಗಾನ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಕಷ್ಟದಲ್ಲೂ ಅವನ ಕರುಣೆ ಮಾಲೆ ಮಾಲೆಯಾಗಿ ಆ ಕಷ್ಟದಲ್ಲೂ ಅವನ ಕರುಣೆ ಮಾಲೆ ಮಾಲೆಯಾಗಿ ನಮ್ಮ ಕಟ್ಟಿ ಎಳೆವುದವನ ನಮ್ಮ ಕಟ್ಟಿ ಎಳೆವುದವನ ಮುಕ್ತಿಶಾಲಿಗಾಗಿ ಮುಕ್ತಿಶಾಲಿಗಾಗಿ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಹೊರಗೆ ಬರಿದು ಒಳಗೆ ಬಲಿದು ಹೊರಗೆ ಬರಿದು ಒಳಗೆ ಬರಿದು ಇದ್ದವರಿಗೆ ನೇಮ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ
ಒಲವು ಸ್ನೇಹ ಪ್ರೇಮ ಒಲವು ಸ್ನೇಹ ಪ್ರೇಮ. ಗುಡುಗುದೇನೋ ಕೊಂಬುದು. ಹಾಯ್ ಕುಮಾರ್, ಹಲೋ ಅಕ್ಕ, ಆರಾಮ? ಆರಾಮಕ್ಕ, ನೀವು ಆರಾಮಕ್ಕ? ನಾನು ಆರಾಮು. ನೀವು ಹೇಗೆ ಹಾಡಿದ್ರಿ ಅಂತ ಅನಿಸ್ತಾ ಇದೆ ನಿಮ್ಗೆ ಇವತ್ತು? ನನಗೆ ನನ್ನ ಹಾಡಿನ ಬಗ್ಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅವರು ಇವ್ರದ್ದು ತೀರ್ಪುಗಾರ ಏನು ಹೇಳ್ತಾರೆ ಅದ್ರ ಮೇಲೆ. ಓಕೆ, ಕೊಡುವುದೇನೋ ಕೊಂಬುದೇನೋ ಕೊಂಬುವುದೇನೋ ಒಲವು ಸ್ನೇಹ ಪ್ರೇಮ. ಅರ್ಚನಾ ಮ್ಯಾಮ್, ನಮಸ್ಕಾರ ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ ಅಕ್ಕ. ಅವ್ರ ಕೈ ಹಿಂಗೆ ರೆಡಿಯಾಗಿರುತ್ತೆ. ರೆಡಿಯಾಗಿರುತ್ತೆ. ಕುಮಾರ್ ಅವರೇ, ಹಾಂ ಅಕ್ಕ. ಒಳ್ಳೆಯ ಸಾಹಿತ್ಯ, ಸುಂದರವಾದ ರಾಗ ಕೀರ್ವಾಣಿ, ಹಾಂ ಅಕ್ಕ. ನಿಮ್ಮ ಕಂಠದಲ್ಲಿ ಶ್ರುತಿ ತಾಳ ಸಂಗತಿಗಳು ಎಲ್ಲ ಚೆನ್ನಾಗಿತ್ತು. ರವಿಯು ಶಶಿಯು ತಂಪು ಬೆಳಕು ಚಂದದ ಋತುಮಾನ. ತುಂಬ ಅಪರೂಪದ ಎಕ್ಸಾಟಿಕ್ ವೆಜಿಟೇಬಲ್ಸ್, ಕಲರ್ಫುಲ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂದು ಒಳ್ಳೆ ಬಿಸಿಬೇಳೆ ಬಾತ್ ರೆಡಿ ಮಾಡಿ ಉಪ್ಪೇ ಹಾಕಿಲ್ಲ. ಮತ್ತೆ ಅದನ್ನೇ ಹೇಳ್ತೀನಿ, ಎಲ್ಲ ನಿಮ್ಮ ಗಾಯನ ಪ್ರಸ್ತುತಿ ಎಲ್ಲವೂ ಸುಂದರವಾಗಿತ್ತು. ಇನ್ನು ಭಾವ ತುಂಬಬೇಕು, ಆಯಿತಾ? ಜೀವ ತುಂಬಬೇಕು. ಒಂದು ಮಾಂಸ, ರಕ್ತ, ನರ ನಾಡಿಗಳೆಲ್ಲ ಇರುವ ಒಂದು ಮಗುವಿಗೆ ಜೀವ ಕೊಡ್ಬೇಕು ನೀವು, ಆಯಿತಾ? ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ದೇವರೇ ಆ್ಯಕ್ಚುಲಿ ಇವ್ರು ಹೇಳ್ತಿದ್ರು ಎಲ್ಲ ಮಾಡ್ತೀನಿ, ಅದು ಬರ್ತಾ ಇಲ್ಲ ಅಂತ. ಅದು ಹೇಗೆ ಬರೆಸ್ಕೊಳ್ಳೋದು ಅಂತ ಕೇಳ್ತಾ ಇದ್ರು. ಬಹುಶಃ ಅವ್ರು ಕಲಿತ ರೀತಿ, ಅವ್ರು ಕಲ್ತ್ಕೊಂಡು ಹಾಡ್ಕೊಂಬಂದ ರೀತಿ ಹೀಗೆ ಇತ್ತೇನೋ. ಆವಾಗ ಬಹುಶಃ ಅವರಿಗೆ ಈ ಭಾವನೆಗಳನ್ನು ಹೇಗೆ ಧ್ವನಿಯ ಮೂಲಕ, ಅಂದರೆ ಆ ಟೆಕ್ನಿಕ್ಯಾಲಿಟೀಸ್ನ ಬಹುಶಃ ಯಾರೂ ಪಾಯಿಂಟ್ ಔಟ್ ಮಾಡಿ ಹೇಳ್ಕೊಟ್ಟಿರಲಿಲ್ಲ ಅಂತ ಕಾಣುತ್ತೆ. ಪಾಪ ಅದು ಅವ್ರ ತಪ್ಪೂ ಅಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಅದನ್ನು 2 ದಿವಸದಲ್ಲಿ ಕಲ್ತ್ಕೋಬೇಕು, ಓವರ್ ನೈಟ್ ಅದು ಬಂದುಬಿಡಬೇಕು ಅಂದರೆ ಕಷ್ಟ, ಅದು ಬರಲ್ಲ. ಅದು ತುಂಬ ವರ್ಷಗಳಿಂದ ಕೇಳಿ ಕಲಿತು ಆ ಸೂಕ್ಷ್ಮತೆಗಳು ಬರಬೇಕು. ಆದರೂ ಪ್ರಯತ್ನ ಪಡ್ತಾ ಇದ್ದೀರಿ ಕುಮಾರ್ ಅವರೇ, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ವೇಮಗಲ್ ಸರ್, ನೀವು ಹೇಳಿಬಿಟ್ರಿ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಆಡು ಅಂತ. ಮೇಡಮ್, ಉಪ್ಪೊಂದು ಕಡಿಮೆ ಆಗಿತ್ತು, ಇನ್ನೆಲ್ಲ ಚೆಂದ ಇತ್ತು ಅಂತ ಹೇಳಿದ್ರಲ್ಲ, ನಿಮ್ಗೆ ಯಾಕೆ ಅನ್ನಿಸ್ತು? ಚೆನ್ನಾಗಿ ಹಾಡಿದಿರಿ, ಉಪ್ಪಿಲ್ಲ ಅಂತ ಹೇಳಿದ್ದಾರೆ. ಆ ಉಪ್ಪು ಹದವಾಗಿ ನೆಕ್ಸ್ಟು ಬೆರೆಸ್ಕೊಂಡು ಒಳ್ಳೆ ಏನು ಗಾಯನವನ್ನು ಇಲ್ಲಿ ಕೊಡಿ. ಓಕೆ ಸರ್, ಚೆನ್ನಾಗಿ ಮಾಡಿದಿರಿ, ಚೆನ್ನಾಗಿ ಹಾಡಿದಿರಿ. ಮುನಿರಾಜು ಸರ್, ಹಿಂದೂಸ್ತಾನಿ ಅಭ್ಯಾಸ ಮಾಡ್ತೀರಾ ನೀವು? ಹೌದು ಸರ್, ಹಿಂದೂಸ್ತಾನಿ ಅಭ್ಯಾಸ ಮಾಡಿದ್ದೀನಿ ಸರ್. ಬೇರೆ ಯಾರ ಹಾಡು ಕೇಳೋದಿಲ್ವಾ ನೀವು? ನನ್ಗೆ ಅದೇ ನಿಮ್ಮ ಸಂಗೀತ ಅಷ್ಟೇ ಹಾಡ್ತೀರಾ ಅಥವಾ ಬೇರೆ ಯಾರಾದರೂ ಹಾಡುಗಳನ್ನ ಕೇಳೋ ಅಭ್ಯಾಸ ಇಟ್ಕೊಂಡಿದ್ದೀರಾ? ಇಲ್ಲ, ಕೇಳೋ ಅಭ್ಯಾಸ ಇದೆ. ಯಾರ್ಯಾರು ಕೇಳ್ತೀರಿ? SP ಬಾಲಸುಬ್ರಹ್ಮಣ್ಯಂ ಅವ್ರದ್ದು, ಪುತ್ತೂರು ನರಸಿಂಹ ನಾಯ್ಕ ಅವ್ರದ್ದು ಕೇಳ್ತಿರ್ತೀನಿ. ನೀವು ಕೇಳಿದಾಗ ಏನು ಅನಿಸುತ್ತೆ ನೀವು ಹಾಡೋದು? ನನಗೂ ಈ ಥರ ಕಲಿಬೇಕು ಅನಿಸುತ್ತೆ. ಆದರೆ ಅಲ್ಲಿ ಜೀವ ತುಂಬಿರ್ತಾರೆ ಹಾಡಿಗೆ. ಹೌದು ಸರ್, ಅಲ್ವಾ? ಒಂದೊಂದು ಅಕ್ಷರಕ್ಕೂ ಅನುಭವಿಸಿ ಹಾಡಿರ್ತಾರೆ, ಆ ಪದದ ಅರ್ಥ ಮಾಡಿಕೊಂಡು ಹಾಡಿರ್ತಾರೆ. ಹೌದು ಸರ್, ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾನೇ ಇದ್ದೀವಿ ನಿಮ್ಮ ಕಡೆಯಿಂದ, ಅದನ್ನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಬಟ್ ನಿಮ್ಮ ಸಂಗೀತದ ಬಗ್ಗೆ ನಮ್ದು 2 ತಕರಾರೇ ಇಲ್ಲ. ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಅದು, ಇಲ್ಲ ಅಂತಿಲ್ಲ. ಹೌದು ಸರ್. ಈ ವಚನಗಳು ಜಾಸ್ತಿ ಹಾಡ್ತೀರಾ ಅಂತ ಕಾಣುತ್ತೆ. ವಚನ, ದಾಸರ ಪದ್ಯ, ಶಾಸ್ತ್ರೀಯ ಸಂಗೀತ. ವಚನಗಳು ಹಾಡುವಾಗ ಅದನ್ನು ಹಾಗೇ ಹಾಡ್ತಾ ಇರ್ತಾರೆ, ಅದನ್ನು ಗಂಟೆಗಟ್ಟಲೆ ಹಾಡ್ತಾ ಹೋಗ್ತೀರಾ. ಆದರೂ ಕೂಡ ಹಾಂ ಸರ್, ಅದು ಆ ಭಾವನೆಗಳನ್ನು ಬಿಟ್ಟು ಹಾಡಿದ್ರೆ ಅದು ಆ ಭಾವನೆಗಳು ನಾನು ಹೇಳಿದಾಗೆ ಇನ್ಬಿಲ್ಟ್, ಅದು ನಿಮ್ಮಿಂದ ಬರಬೇಕಷ್ಟೇ. ಯಾರು ನಿಮ್ಮ ಒಳಗಡೆ ಕುಳಿತು ಅದನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು ಸರ್, ಅಲ್ವಾ? ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಹೌದು ಸರ್. ತುಂಬ ಸಮಯ ಬೇಕು ಅಂತ ಕಾಣುತ್ತೆ ನಿಮಗೆ ಆ ಥರದ್ದನ್ನು ಮಾಡ್ಕೊಳ್ಳಿಕ್ಕೆ. ನೋಡಿ, ಪ್ರಯತ್ನ ಮಾಡಿದ್ರೆ ನಿಮ್ಮಿಂದ ಬರ್ಬೋದು ಅಂತ ನಾನಾದರೂ ಭಾವಿಸ್ತೇನೆ. ಓಕೆ ಕುಮಾರ್ ಬಡಿಗೇರ, ಎಲ್ಲರ ಕಾಮೆಂಟ್ಸು ಸಿಕ್ಕಿದೆ. ಓಕೆ, ನಿಮ್ಮ ಮುಂದಿನ ಸಂಚಿಕೆಗೆ ಶುಭವಾಗಲಿ. ಆಯಿತು, ಧನ್ಯವಾದಗಳು ಅಕ್ಕ, ಪ್ರಯತ್ನ ಮಾಡ್ತೀನಿ ಅಕ್ಕ. ಹಾಂ ಅಕ್ಕ. ಎಲ್ಲರೂ ತುಂಬ ಚೆನ್ನಾಗಿ ಹಾಡಿದ್ದೀರಿ. ಒಂದಷ್ಟು ಜನ ಎಲಿಮಿನೇಟ್ ಆಗಿದ್ದೀರಿ, ಮತ್ತಷ್ಟು ಜನ ಹಾಡೋದಕ್ಕೆ ಸಿದ್ಧವಾಗಿದ್ದೀರಿ. ಹಾಗಿದ್ರೆ ಸಿದ್ಧವಾಗಿರೋರ ಗೀತೆಯನ್ನ ನಾಳಿನ ಸಂಚಿಕೆಯಲ್ಲಿ ಕೇಳೋಣ. ನೋಡ್ತೀರಾ ಅಲ್ಲ? ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು
ಜನಪದರ ಅನುಭವದ ಮಧುರಯಾನ ರಂಗಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಜನಪದರ ಅನುಭವದ ಮಧುರಯಾನ ರಂಗಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಜನಪದರ ಅನುಭವದ ಮಧುರಯಾನ ರಂಗಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ